ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ವೀಕ್ಷಕರೇ, ಎಲ್ಲರಿಗೂ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಜಿಹಾದ್ ಎಂಬ ಪದವನ್ನು ಇಟ್ಟುಕೊಂಡು ಇಸ್ಲಾಂ ಧರ್ಮವನ್ನು ಭಯೋತ್ಪಾದನೆಗೆ ಸಂಬಂಧಪಟ್ಟಂತೆ ಬಿಂಬಿಸುವುದು ಸಂಪೂರ್ಣವಾಗಿ ತಪ್ಪಾಗಿದೆ ಮತ್ತು ಜನರಲ್ಲಿ ತಪ್ಪು ಗ್ರಹಿಕೆ ಹುಟ್ಟಿಸುತ್ತಿರುವುದು ವಿಷಾದನೀಯ. ಜಿಹಾದ್ ಎಂಬ ಪದ ಅರಬಿ ಭಾಷೆಯದ್ದು. ಇದರಿಂದ ನಿಜಾರ್ಥ ಶ್ರಮಿಸು, ಕಷ್ಟಪಡು ಹಾಗೂ ನೈತಿಕವಾಗಿ ಸ್ವಶರೀರವನ್ನು ದಂಡಿಸು ಅಂದರೆ ಒಂದು ವ್ಯಕ್ತಿ ತನ್ನ ಒಳಗಿನ ಕೆಟ್ಟ ಚಟಗಳು, ಕ್ರೋಧ, ಅಹಂಕಾರ ಇತ್ಯಾದಿಗಳ ವಿರುದ್ಧ ನಡೆಸುವ ಆತ್ಮಯುದ್ಧ ಎಂದಾಗಿದೆ. ಪ್ರವಾದಿ ಮುಹಮ್ಮದ್ ನಬಿಯವರು ಕೂಡ ಜಿಹಾದ್ ಅಂದರೆ ಮನಸ್ಸಿನ ವಿರುದ್ಧ ನಡೆಯುವ ದೊಡ್ಡ ಯುದ್ಧ ಎಂದು ವಿವರಿಸಿದ್ದಾರೆ. ಇದನ್ನು ಮುಸಲ್ಮಾನರ ಪ್ರವಾದಿಗಳೇ ಹಲವು ಸಂದರ್ಭಗಳಲ್ಲಿ ಮಹಾ ಜಿಹಾದ್ ಎಂದು ಕರೆದಿದ್ದಾರೆ. ಇದಲ್ಲದೆ ಕೆಲವೊಂದು ಸಂದರ್ಭಗಳಲ್ಲಿ ಅಕ್ರಮದ ವಿರುದ್ಧ ತಮಗೆ ತಾನೇ ರಕ್ಷಿಸಿಕೊಳ್ಳುವ ಪ್ರಯತ್ನವನ್ನು ಕೂಡ ಜಿಹಾದ್ ಎಂದು ಕರೆಯಲಾಗುತ್ತದೆ. ಆದರೆ ಅದು ಕಠಿಣ ಮಿತಿಗಳ, ಷರತ್ತುಗಳ ಅಡಿಯಲ್ಲಿ ಮತ್ತು ಕಾನೂನುಬದ್ಧವಾಗಿ ಮಾತ್ರ ಸಾಧ್ಯವಾಗುತ್ತದೆ. ನಿರಪರಾಧರ ಹತ್ಯೆ ಅಥವಾ ದಾಳಿಗಳಿಗೆ ಇದು ಯಾವುದೇ ಕಾರಣವಲ್ಲ. ಅದಕ್ಕೆ ಇಸ್ಲಾಂ ಯಾವತ್ತೂ ಪ್ರೋತ್ಸಾಹಿಸಿಲ್ಲ. ಇಸ್ಲಾಂ ಧರ್ಮವು ನಿರಪರಾಧಿಗಳ ರಕ್ತವನ್ನು ಸುರಿಸುವುದನ್ನು ದೊಡ್ಡ ಪಾಪವೆಂದು ವಿವರಿಸುತ್ತದೆ. ಕುರಾನ್ ಪವಿತ್ರ ಗ್ರಂಥದಲ್ಲಿ ಯಾರು ನಿರಪರಾಧ ವ್ಯಕ್ತಿಯನ್ನು ಕೊಂದರೆ ಅದು ಸಂಪೂರ್ಣ ಮಾನವ ಕುಲವನ್ನೇ ಕೊಂದಂತೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಇದರಿಂದ ಅರಿತುಕೊಳ್ಳಬಹುದು, ಇಸ್ಲಾಮಿಗೂ ಭಯೋತ್ಪಾದನಕ್ಕೂ ಕೃತ್ಯಗಳಿಗೂ ಯಾವುದೇ ಸಂಬಂಧವಿಲ್ಲ. ಈ ರೀತಿಯ ಕೃತ್ಯವೆಸಗುವವರು ನೈಜ ಮುಸಲ್ಮಾನನಾಗಲು ಸಾಧ್ಯವಿಲ್ಲ. ಆದರೂ ಕೆಲವರು ಮಾಧ್ಯಮ ಅಥವಾ ರಾಜಕೀಯ ಉದ್ದೇಶಗಳಿಂದ ಜಿಹಾದ್ ಪದವನ್ನು ದುರುಪಯೋಗಪಡಿಸುತ್ತಿದ್ದು, ಇಸ್ಲಾಂ ಧರ್ಮವನ್ನು ಭಯ ಹುಟ್ಟಿಸುವ ಧರ್ಮವೆಂದು ಬಿಂಬಿಸುತ್ತಿದ್ದಾರೆ. ಇದು ಧರ್ಮ ಮತ್ತು ಸಮುದಾಯ ಎರಡಕ್ಕೂ ಅತೀವ ನಷ್ಟವನ್ನುಂಟುಮಾಡುತ್ತದೆ.